ಬೆಳ್ಳಂಬೆಳಗ್ಗೆ 5:45 ಸುಮಾರಿಗೆ ಸ್ನೇಹಿತ ಕರೆ ಮಾಡಿ ಹೇಳಿದ, ಅರ್ಜೆಂಟ್ ಆಗಿ ಏರ್ಪೋರ್ಟ್ಗೆ ಹೋಗಲಿಕ್ಕಿದೆ, ಒಮ್ಮೆ ಕಾರು ತೆಗೆದುಕೊಂಡು ಬರುವೆಯಾ? ತಕ್ಷಣ ಆಲೋಚಿಸಲಿಲ್ಲ, ಕಾರು ತೆಗೆದುಕೊಂಡು ಸ್ನೇಹಿತನ ಮನೆ ಬಾಗಿಲಿಗೆ ಹೋದೆ. ಅಲ್ಲಿದ್ದ ಮನೆಯವರು ಪ್ಯಾಕ್ ಮಾಡಲಾದ ಬ್ಯಾಗ್ ಅನ್ನ ಕಾರಿನ ಡಿಕ್ಕಿಗೆ ಹಾಕಿದರು. ತಕ್ಷಣ ಅವರ ಮನೆಯತ್ರ ನೋಡಿದೆ. ವಯಸ್ಸಾದ ತಾಯಿ ತನ್ನ ಮಗನ ಕೈಗೆ ಪಾಸ್ಪೋರ್ಟ್ ಕೊಟ್ಟು ಕಣ್ಣೀರಿನಿಂದ ಬೀಳ್ಕೊಡುವ ದೃಶ್ಯವನ್ನ ಕಂಡು ಮನಸ್ಸು ಕರಗಿತು. ಆ ಬಡ ತಾಯಿ ಎರಡೂ ಕೈಗಳನ್ನ ಮೇಲೆತ್ತಿ, ಮಗನೇ, ಇಂದಿನಿಂದ ನೀನೊಂದು ತೀರ, ನಾನೊಂದು ತೀರ ಆದೆವು. ಮಗನೇ, ಇನ್ನು ನಿನಗೆ ಯಾರೋ, ನನಗೆ ಯಾರೋ, ಇನ್ನು ನಾನು ನಿನ್ನನ್ನ ಯಾವಾಗ ನೋಡಲಿ ಎಂದು ಹೇಳಿ ಕಣ್ಣೀರಿನಿಂದ ಬೀಳ್ಕೊಟ್ಟರು. ಅಲ್ಲಿದ್ದ ಎಲ್ಲರಿಗೂ ಕೈಗೊಟ್ಟು ಬಾಲಕ ಕಾರ್ನ ಬ್ಯಾಕ್ ಸೀಟ್ ನಲ್ಲಿ ಕುಳಿತ. ಕಾರ್ ಸ್ಟಾರ್ಟ್ ಮಾಡಿದೆ. ಏರ್ಪೋರ್ಟ್ ತಲುಪುವವರೆಗೂ ಆಗಾಗ ಬಾಲಕನ ಮುಖ ನೋಡುತ್ತಿದ್ದೆ. ಆಗಾಗ ಬಾಲಕನ ಮುಖದಲ್ಲಿ ಅರಿವಿಲ್ಲದೆ ಕಣ್ಣೀರು ಬರುತ್ತಿತ್ತು. ಏರ್ಪೋರ್ಟ್ ತಲುಪಿದಾಗ ನನ್ನೊಂದಿಗಿದ್ದ ಸ್ನೇಹಿತನನ್ನ ಆಲಿಂಗನ ಮಾಡಿ ನನಗೂ ಕೈಗೊಟ್ಟು ಏರ್ಪೋರ್ಟ್ ಒಳಗೆ ಹೋಗುವಾಗ ನನಗರಿವಿಲ್ಲದೆ ಕಣ್ಣೀರು ಬಂತು. ಗಂಟಲು ಒಣಗಿ ಹೋಯಿತು. ಒಂದು ಉದ್ಯೋಗಕ್ಕಾಗಿ ತನ್ನ ಕುಟುಂಬ, ಮನೆ, ಮಕ್ಕಳು, ತಂದೆ, ತಾಯಿ, ಸ್ನೇಹಿತ ಬಳಗ ಎಲ್ಲವನ್ನೂ ಬಿಟ್ಟು 7 ಕಡಲಾಚೆಗೆ ಯಾತ್ರೆಯಾಗಿ ಉದ್ಯೋಗ ಮಾಡುತ್ತಿರುವ ಅದೆಷ್ಟೋ ಕನ್ನಡಿಗರು ಇರಬಹುದು. ನಿಮ್ಮ ಜೀವನ ಯಶ ಕಾಣಲಿ ಎಂದು ಹೇಳಲು ಮಾತ್ರ ನನ್ನಿಂದ ಸಾಧ್ಯ. ತಾಯ್ನಾಡಿನಲ್ಲಿರುವ ತನ್ನ ಕುಟುಂಬದ ಕಷ್ಟ ನೀಗಿಸಲು ವಿದೇಶದಲ್ಲಿ ರಾತ್ರಿ ಹಗಲು ರಕ್ತವನ್ನ ಬೆವರನ್ನಾಗಿಸಿ ಕಷ್ಟಪಡುತ್ತಿರುವ ಎಲ್ಲಾ ವಿದೇಶಿ ಮಿತ್ರರಿಗೂ ಮನಸ್ಸಿನ ಅಂತರಾಳದ ಅಭಿನಂದನೆಗಳು.